ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕೋಟೆ ನಾಡಿನಲ್ಲಿ ಇಂದು ಬೃಹತ್ ಅಹಿಂದ ಸಮಾವೇಶ. ಶೋಷಿತರ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಸಾಥ್. ಮಾದಾರ ಚೆನ್ನಯ್ಯ ಗುರುಪೀಠದ ಮುಂಭಾಗ ವೇದಿಕೆ ಸಜ್ಜು. ಲೋಕ ಕದನದ ಹೊತ್ತಲ್ಲಿ ಲಿಂಗಾಯತ ಸಮಾವೇಶಕ್ಕೆ ಶೋಷಿತರ ಸಮಾವೇಶ ಠಕ್ಕರ್. ಕಾಂತರಾಜು ವರದಿ ಜಾರಿಗೆ ಶೋಷಿತ ವರ್ಗಗಳ ಒತ್ತಾಯ. ನಮ್ಮ ಪಾಲು ಪಡೆಯಲು ಹೋರಾಟ ಎಂದ ಅಹಿಂದ ಸಮುದಾಯದ ನಾಯಕರು. ಲೋಕಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ತಯಾರಿ. ಬಳ್ಳಾರಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಗೋಡೆ ಬರಹ ಅಭಿಯಾನ. ಮತ್ತೆ ಮೋದಿ ಸರ್ಕಾರ ಅಂತ ಬರೆದು ಚುನಾವಣಾ ಪ್ರಚಾರ. ಮಧ್ಯರಾತ್ರಿ ಮಂತ್ರಾಲಯಕ್ಕೆ ಬಿವೈ ವಿಜಯೇಂದ್ರ ಭೇಟಿ. ಬೆಳಗ್ಗೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ. ಕೇಸರಿ ಸಾರಥಿಗೆ ಮಾಜಿ ಶಾಸಕ ಪಿ ರಾಜೀವ್ ಸಾಥ್. ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಿಂದ ಅಸಮಾಧಾನ ಇಲ್ಲ. ಪಕ್ಷಕ್ಕೆ ಮತ್ತೆ ಬರಮಾಡಿಕೊಂಡ ಹೈಕಮಾಂಡ್ ನಿರ್ಧಾರ ಸ್ವಾಗತ. ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿಕೆ. ಚಾಮರಾಜನಗರದಲ್ಲಿ ಯತೀಂದ್ರ ಸಿದ್ದರಾಮಯ್ಯಗೆ ಯುವಕನಿಂದ ನಿಂದನೆ. ಗುಂಡ್ಲುಪೇಟೆಯ ಕನಕ ಜಯಂತಿ ಕಾರ್ಯಕ್ರಮದ ವೇಳೆ ಹೈ ಡ್ರಾಮಾ. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕರ್ನಾಟಕದಲ್ಲಿ 2028ರವರೆಗೆ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಅಷ್ಟು ಮಾತ್ರ ಗೊತ್ತು ಅಂತ ಮುಂದಿನ ಚುನಾವಣೆ ಭವಿಷ್ಯ ನುಡಿದ ಕೈ ಸಚಿವ ಡಿ ಸುಧಾಕರ್ ಹೇಳಿಕೆ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸ. ನಿಗಮ ಮಂಡಳಿ ನೇಮಕ ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ. ಸಚಿವ ಸ್ಥಾನ ಕೇಳಿದ್ದೆ, ನಿಗಮ ಮಂಡಳಿ ಬೇಡ ಎಂದಿದ್ದೆ ಅಂತ ಶಾಸಕ ಬೇಸರ. ಬೀಜ ನಿಗಮ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಸುಬ್ಬಾರೆಡ್ಡಿ ಅಪ್ಸೆಟ್. ಜೈ ಶ್ರೀರಾಮ್ ಜಯ ಘೋಷಣೆಗೆ ಇತಿಹಾಸವೇ ಇಲ್ಲ. ಕೆಲವರು ಬೇಕು ಅಂತಲೇ ನಮ್ಮ ತಲೆಗೆ ಜೈ ಶ್ರೀರಾಮ್ ತುಂಬುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿವಾದಾತ್ಮಕ ಹೇಳಿಕೆ. ಬಿಜೆಪಿ ಜೊತೆ ಕೆಆರ್ಪಿಪಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧ. ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಎಂದ ಗಣಿ ಧಣಿ. ಕೇಸರಿ ಪಾಳ್ಯಕ್ಕೆ ಸಪೋರ್ಟ್ ಮಾಡೋದಾಗಿ ಜನಾರ್ದನ್ ರೆಡ್ಡಿ ಹೇಳಿಕೆ. ವರದಕ್ಷಿಣೆಗಾಗಿ ಪತ್ನಿಗೆ ಕಾಟ ಕೊಟ್ರ ಸ್ಯಾಂಡಲ್ವುಡ್ ಡೈರೆಕ್ಟರ್. ರಾಷ್ಟ್ರ ಪ್ರಶಸ್ತಿ ವಿಜೇತ ಮಂಜುನಾಥ್ ಮನ್ಸೋರೆ ವಿರುದ್ಧ ಎಫ್ಐಆರ್. ಹರಿವು ನಿರ್ದೇಶಕನ ವಿರುದ್ಧ ಠಾಣೆ ಮೆಟ್ಟಿಲೇರಿದ ಪತ್ನಿ ಅಖಿಲ. ಗದಗ ಜಿಲ್ಲೆಯ ಕುಂಟೋಜಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ. ಬೆಣಚಮಟ್ಟಿ ಕ್ರಾಸ್ ಸಮೀಪದ ಮನೆಗಳ ಬಳಿ ಕಾಡು ಮೃಗದ ಓಡಾಟ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಚಿಕ್ಕಮಗಳೂರಿನ ಬಿಗ್ಗನಹಳ್ಳಿಯಲ್ಲಿ ಕಾಡಾನೆಗಳ ಕಾಟ. 12 ಆನೆಗಳ ಕಂಡು ಸ್ಥಳೀಯರಲ್ಲಿ ಆತಂಕ. ಆನೆ ಟಾಸ್ಕ್ ಫೋರ್ಸ್ನಿಂದ ಗಜ ಪಡೆಯನ್ನ ಓಡಿಸೋ ಕಾರ್ಯಾಚರಣೆ. ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯ ರಾಜವೈಭವ. ಅಜ್ಜನ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದ ಸುಮಾರು 6 ಲಕ್ಷ ಭಕ್ತರ ಸಾಗರ. ಜಾತ್ರೋತ್ಸವದಲ್ಲಿ ಭಾಗಿಯಾಗಿ ಪಲ್ಲಕ್ಕಿ ಹೊತ್ತ ಡಿಸಿಎಂ ಡಿಕೆ ಶಿವಕುಮಾರ್. ಬಾಗಲಕೋಟೆಯಲ್ಲಿ 3 ದಿನಗಳ ಪಕ್ಷಿ ಹಬ್ಬ. ಆಲಮಟ್ಟಿ ಜಲಾಶಯದ ಹಿನ್ನೂರು ವ್ಯಾಪ್ತಿಯಲ್ಲಿ 250ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ವಾಸ್ತವ್ಯ. ವಿವಿಧ ಬಗೆಯ ಬರ್ಡ್ಗಳ ಕಂಡು ಖುಷಿಪಟ್ಟ ಜನ. ಬಿಹಾರದಲ್ಲಿ ರಾಜಕೀಯ ಬಿಕ್ಕಟ್ಟಿಗೆ ಇಂದು ಕ್ಲೈಮ್ಯಾಕ್ಸ್. ಬಿಜೆಪಿ ಬೆಂಬಲದೊಂದಿಗೆ ಮತ್ತೆ ಸಿಎಂ ಆಗಿ ಇವತ್ತು ಸಂಜೆ ನಿತೀಶ್ ಕುಮಾರ್ ಪ್ರಮಾಣ ವಚನ. ಇಂಡಿಯಾ ನಾಯಕರ ಸಂಪರ್ಕಕ್ಕೆ ಸಿಗದೆ ದೂರಾದ ಜೆಡಿಯು ಮುಖ್ಯಸ್ಥ. ಮಣಿಪುರದಲ್ಲಿ ಇನ್ನೂ ನಿಲ್ಲದ ಹಿಂಸಾಚಾರ. ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದ ಮಲ್ಲಿಕಾರ್ಜುನ್ ಖರ್ಗೆ. ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಎಐಸಿಸಿ ಅಧ್ಯಕ್ಷರಿಂದ ಮನವಿ. ತೆಲಂಗಾಣದಲ್ಲಿ ರಾಮಾಲಯ ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟಿದ್ದ ನಾಗಪ್ಪ. ಶಿವಲಿಂಗಕ್ಕೆ ಸುತ್ತಿಕೊಂಡು ಅಚ್ಚರಿ ಮೂಡಿಸಿದ ನಾಗರಾಜ. ಗರ್ಭಗುಡಿಯಲ್ಲಿ ಸರ್ಪ ಸನ್ನಿವೇಶ ಕಂಡು ಸಾವಿರಾರು ಭಕ್ತರು ನಿರ್ಭಾವುಕ.
ಟೆನ್ನಿಸ್ ಲೋಕದಲ್ಲಿ ರೋಹನ್ ಬೋಪಣ್ಣಗೆ ಮತ್ತೊಂದು ಕಿರೀಟ. ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ ಪುರುಷರ ಡಬಲ್ಸ್ನಲ್ಲಿ ಮತ್ತೊಂದು ಸಾಹಸ. 43ನೇ ವಯಸ್ಸಿನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ 3ನೇ ಭಾರತೀಯನಾದ ಬೋಪಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.